ಪತಿ ಪತ್ನಿ ಖಂಡಿತವಾಗಿ ಈ ವಿಷಯಗಳನ್ನು ತಿಳಿಯಬೇಕು. ಇದರಿಂದ ರಾಜಯೋಗ ಬರುತ್ತದೆ. ಒಂದು ಮನೆ ಚೆನ್ನಾಗಿ ಇರಬೇಕು ಅಂದರೂ, ಒಂದು ಮನೆಯಲ್ಲಿ ಸುಖ ಸಂತೋಷಗಳು ಇರಬೇಕು ಅಂದರೂ ಆ ಮನೆಯ ಸ್ತ್ರೀಯ ಕೈಯಲ್ಲಿ ಇರುತ್ತದೆ. ಒಂದು ಮನೆಯಲ್ಲಿ ಸಿರಿ ಸಂಪತ್ತು ಇರಬೇಕು ಅಂದರೆ ಆ ಮನೆಯಲ್ಲಿ ಇರುವ ಗಂಡಸರ ಮೇಲೆ ಆಧಾರವಾಗಿರುತ್ತದೆ. ಹಾಗಾಗಿ ಮನೆಯಲ್ಲಿ ಇರುವ ಪತಿ ಪತ್ನಿಯರಿಬ್ಬರು ಖಂಡಿತವಾಗಿ ಈ ವಿಷಯಗಳನ್ನು ತಿಳಿಯಬೇಕು. ಈ ವಿಡಿಯೋದಲ್ಲಿ ಹೇಳುವ ಕೆಲವು ನಿಯಮಗಳನ್ನು ಪಾಲಿಸಿದರೆ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ. ಹಾಗೆ ನಿಮ್ಮ ಮನೆಗೆ ಐಶ್ವರ್ಯ ಅನ್ನುವುದು ಬರುತ್ತದೆ. ಅದು ಏನು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ತುಂಬ ಜನಕ್ಕೆ ಮನೆ ಕಟ್ಟಲು ಸ್ಥಳವಿದ್ದರೂ ಮನೆ ಕಟ್ಟುವುದಕ್ಕೆ ಹಣ ಇರುವುದಿಲ್ಲ. ಅಂಥವರು ಒಂದು ಮಣ್ಣಿನ ಮಡಿಕೆಯನ್ನು ತಂದು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಿ. ಹೀಗೆ ಮಾಡಿದರೆ ನಿಮ್ಮ ಮನೆಗೆ ಅಧಿಕ ಮಟ್ಟದ ಹಣ ಕೂಡಿ ಬರುತ್ತದೆ. ಪ್ರತಿದಿನ ನಿದ್ದೆಯಿಂದ ಎದ್ದ ಕೂಡಲೇ ಮೊದಲು ಉಪ್ಪನ್ನು ನೋಡಿ. ಹೀಗೆ ನೋಡುವುದರಿಂದ ನಿಮ್ಮ ಜಾತಕದಲ್ಲಿ ಅದೃಷ್ಟ ಅನ್ನುವುದು ಹೆಚ್ಚಾಗಿ ಅಷ್ಟ ಐಶ್ವರ್ಯಗಳು ಹೆಚ್ಚಾಗುತ್ತವೆ. ಹಾಗೇನೆ ನಿಮ್ಮ ಪತಿ ಮನೆಯಿಂದ ಹೊರಗೆ ಹೋಗುವಾಗ ಸ್ತ್ರೀಯರು ತಮ್ಮ ಪತಿಗೆ ಹಣೆಗೆ ಕುಂಕುಮ ಬೊಟ್ಟನ್ನು ಇಟ್ಟು ಕಳುಹಿಸಬೇಕು. ಹೀಗೆ ಮಾಡಿದರೆ ನಿಮ್ಮ ಮನೆಗೆ ಹತ್ತಿರದಲ್ಲೇ ಐಶ್ವರ್ಯ ಅನ್ನುವುದು ಒಲಿದು ಬರುತ್ತದೆ. ಹಾಗೇನೆ ವಾಸ್ತು ಪ್ರಕಾರವಾಗಿ ಮುಖ್ಯವಾಗಿ ಶುಕ್ರವಾರ ಮತ್ತು ಶನಿವಾರ ದಿನಗಳಲ್ಲಿ ಹೋಟೆಲ್ನಲ್ಲಿ ಊಟ ಮಾಡುವುದು ಮಾಡಬಾರದು. ಈ ಎರಡೂ ದಿನದಲ್ಲಿ ನಿಮ್ಮ ಮನೆಯಲ್ಲಿ ಭೋಜನವನ್ನು ಮಾಡಬೇಕು. ಶುಕ್ರವಾರ ಮತ್ತು ಶನಿವಾರ ನೀವು ಸೇವಿಸುವಂತಹ ಆಹಾರದಲ್ಲಿ ಈರುಳ್ಳಿ ಇರಬಾರದು. ಪ್ರತಿದಿನ ಸ್ನಾನ ಮಾಡಿದ ನಂತರ ಶಕ್ತಿಯುತವಾದ ಅಮ್ಮನವರ ಮಂತ್ರವನ್ನು ಪಠಿಸಬೇಕು. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತವೆ. ಆ ಮಂತ್ರ ಯಾವುದು ಅಂದರೆ ಹೈಂ ಹ್ರೀಂ ಶ್ರೀಂ ಅಷ್ಟಲಕ್ಷ್ಮಿ ಹ್ರೀಂ ಸಿದ್ಧಹೇ. ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಬೇಕು. ನಿಮಗೆ ಒಳ್ಳೆಯದು ಆಗುತ್ತದೆ. ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿಸಿದರೆ ನಿಮ್ಮ ಮನೆಗೆ ಅಖಂಡ ರಾಜಯೋಗ ಬರುತ್ತದೆ. ತುಂಬ ಜನರು ಶಿವನಿಗೆ ಪೂಜೆ ಮಾಡುವಾಗ ಹಾಲಿನ ಪ್ಯಾಕೆಟ್ನಿಂದ ಡೈರೆಕ್ಟ್ ಆಗಿ ಅಭಿಷೇಕ ಮಾಡುತ್ತಾರೆ. ಆದರೆ ಈ ರೀತಿ ಮಾಡಬಾರದು. ಒಂದು ಗ್ಲಾಸಿನಲ್ಲಿ ಹಾಲನ್ನು ಹಾಕಿ ಅದರಿಂದ ಅಭಿಷೇಕ ಮಾಡಬೇಕು. ವಿಪರೀತವಾದ ಹಣದ ಸಮಸ್ಯೆ ಇದ್ದರೆ ಮನೆಯಲ್ಲಿ ಪೂಜೆ ಮಾಡಬೇಕಾದರೆ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ತುಂಬ ಜನರು ಹೊರಗಡೆಯಿಂದ ಮನೆಗೆ ಬರುವಾಗ ಕೈಕಾಲು ತೊಳೆಯದೇನೆ ಒಳಗೆ ಬಂದು ಬಿಡುತ್ತಾರೆ. ಇದರಿಂದ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಬರುತ್ತದೆ. ಹಾಗೇನೆ ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ಗಡ್ಡವನ್ನು ತೆಗೆಸಬಾರದು, ಅಂದರೆ ಕ್ಷೌರ ಮಾಡಿಸಬಾರದು. ತುಂಬ ಜನರು ಭಾನುವಾರದ ದಿನ ಕೂದಲನ್ನು ಕತ್ತರಿಸುತ್ತಾರೆ, ಆದರೆ ಹಾಗೆ ಮಾಡಬಾರದು. ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನಿಮ್ಮ ಮನೆಯಲ್ಲಿರುವಂತಹ ಪೊರಕೆ ಯಾರ ಕಣ್ಣಿಗೂ ಬೀಳದ ಹಾಗೆ ಇಡಬೇಕು. ಮನೆಯಿಂದ ನಿಮ್ಮ ಪತಿ ಹೊರಗಡೆ ಹೋದ ಮೇಲೆ ಹೋದ ಕೂಡಲೇ ಮನೆಯನ್ನು ಗುಡಿಸಬಾರದು. ಈ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಆದಷ್ಟು ದೂರವಾಗುತ್ತವೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.